ಬೆಳಗ್ಗೆಯಿಂದ ತಮ್ಮ ಅವ್ನಿಗೆ ಸ್ವಲ್ಪ ಕಣ್ಣು ಬಿದ್ದುಬಿಟ್ಟು ಮನೆ ಹತ್ರ ಏಟ್ ಆಗ್ಬಿಟ್ಟಿತ್ತು ಸರ್. ಮನೆ ಹತ್ರನೇ ಇದ್ದ, ಮಲ್ಲಿಗೆ ಇದ್ದ. ಬೆಳಗ್ಗೆಯಿಂದ ಮಲ್ಲಿಗೆದ್ದು ಫೋನ್ ಮೇಲೆ ಫೋನ್ ಬರ್ತಾನೆ ಇದ್ದು. ಅವ್ನು ಫೋನ್ ತೆಗ್ದಿಲ್ಲ. ಮನ್ಗಿದ್ನಲ್ಲ, ಅವ್ನು ಕಣ್ಣು ಬರೋಕ್ಕಾಗಲ್ಲ, ಕಣ್ಣೇ ಬಿಡೋಕ್ಕಾಯ್ತಲ್ಲ, ತಲೆನೋವು ಕಣ್ಣು ಅಂದ್ಬಿಟ್ಟು ಮಲ್ಲಿಗೆ ಇದ್ದ ಸರ್. ಆಮೇಲೆ ಫೋನ್ ಮೇಲೆ ಫೋನ್ ಬರ್ತಾಯಿತ್ತು, ಅವ್ನು ತೆಗ್ದಿಲ್ಲ. ಪುನಃ 6 ಫೋನ್ ಮಾಡಿದ್ರು. ಫೋನ್ ಮಾಡಿಬಿಟ್ಟು ಯಾರೋ ಹಳ್ಳಿ ಮರದ ಕರ್ಕೊಂಡೋಯ್ತೀನಿ ನಲ್ಗುರ್ಗಿ ಅಂತ ಅಂದರು. ಬರೋಕ್ಕಾಗಲ್ಲ ಕಣ, ನನಗೆ ಕಣ್ಣು ಜಾಸ್ತಿ ನೋವು ಬಂದ್ಬಿಡೋದೆ, ಕಣ್ಣೆಲ್ಲ ಕೆಂಪಾಗ್ಬಿಡೋದೆ, ತಲೆ ಬೇರೆ ನೈತಾ ಬಿದ್ದದೆ, ಬರೋಕ್ಕಾಗಲ್ಲ, ನಡಿಕೆ ಆಯ್ತಲ್ಲ, ಕಣ್ಣೇ ಒಂಥರ ಇದಾಯ್ತದ ನನಗೆ ಅಂದ್ಬಿಟ್ಟು ಕಣ್ಣು ಮುಚ್ಕೊಂಡು ಹಳ್ಳಿ ಮರದ ಗಂಟ ಹೋದ ಸರ್. ಹೋಗಿ ಒಂದು ಹುಡುಗ ಬಂದು ಕರ್ಕೊಂಡು ಹೋದ. ಒಂದು ಹುಡುಗ ಬಂದು ಕರ್ಕೊಂಡು ಹೋದ 6 ಕಾಲಿಗೆ ಮನೇಲಿ ಲೈಟ್ ಹಾಕ್ತಾ. ನಾನು ಇಷ್ಟೊತ್ತಿಗೆ ಯಾಕೆ ಲೈಟ್ ಹಾಕಿದ್ದಾನೆ ಅಂದ್ಬಿಟ್ಟು ಲೈಟ್ ಆಫ್ ಮಾಡಿಬಿಟ್ಟೆ. 6:30 ಹಾಕೋಣ ಅಂದ್ಬಿಟ್ಟು ಹಾಕ್ಬಿಟ್ಟು ಆಮೇಲೆ ನಮ್ಮ ತಂದೆಯವ್ರು ಬಂದರು. ಬಂದಮೇಲೆ 8 ಗಂಟೆ 7 ಗಂಟೆನೂ ಆಯಿತು. ಯಾಕೆ ಇನ್ನೂ ಬಂದಿಲ್ಲ ನನ್ನ ತಮ್ಮ ಅಂದ್ಬಿಟ್ಟು ನನಗೆ ಯಾಕೆ ಒಂದು ಸ್ವಲ್ಪ ಸುಸ್ತು ಸಂಕಟ ಸ್ಟಾರ್ಟ್ ಆಯಿತು ಸರ್. ಹೊಟ್ಟೆಲಿ ಒಂಥರ ಏನೋ ಸಂಕಟ, ಒಂಥರ ಏನೋ ಗಾಬರಿ. ಯಾಕೆ ನಿಮ್ಮ ತಮ್ಮ ಇನ್ನೂ ಬರಲಿವಲ್ಲ, ಇಷ್ಟೊತ್ತಿಗೆಲ್ಲ ಬಂದ್ಬಿಡ್ತಿದ್ನಲ್ಲ ಅಂದ್ಬಿಟ್ಟು ಆಚೆ ಕಡೆ ಹೋಗಿ ಕುತ್ಕೊಳ್ಳೋದು ಬರೋದು ಹಂಗೆಲ್ಲ ಮಾಡ್ತಾನೆ ಇದ್ದೆ. ಅಲ್ಲಿ ಒಂದು ಹುಡುಗ ಬಂದ. ನನ್ನ ತಮ್ಮನ ನೋಡಿದೇನೋ ಸೀನೋ ಅಂತ ಕೇಳೋದಕ್ಕೂ ಯಾಕೋ ಬಾಯಿ ಒಳ್ದೆ ಹೋಯ್ತು ಸರ್. ನನಗೆ ಸುಮ್ಮನೆ ಆಗ್ಬಿಟ್ಟೆ. 9 ಗಂಟೆ ಆಯಿತು, 9:15 ಆಯಿತು, 10 ಗಂಟೆ ಆಯಿತು, ಬರಲೇ ಇಲ್ಲ. 10:30 ಆಯಿತು, ಬರಲೇ ಇಲ್ಲ. ಇಷ್ಟೊತ್ತಿಗೆಲ್ಲ ಮನೆಗೆ ಬಂದುಬಿಡ್ತಿಲ್ಲ ಅಂತ ಆಚೆಗೆ ಹೋಗೋದು ಒಳಗೆ ಬರೋದು ನೋಡ್ತಾನೆ ಇದ್ದೆ. ಬಂದೇ ಇರಲಿಲ್ಲ. ಆಮೇಲೆ 11 ಗಂಟೆ ಇದ್ಕಿದಂಗೆ ಫೋನ್ ಬಂತು ನಮ್ಮ ತಂದೆಯವ್ರ ಮೊಬೈಲ್ಗೆ. ಅಪ್ಪ ಸಾಯಿಸ್ಬಿಟ್ಟವ್ರೆ, ಕೂತ್ಬಿಟ್ಟವ್ರೆ, ನಾನು ಕರ್ಕೊಂಡೋಗ್ರಿ ಅಂದರು. ನಮ್ಮ ತಂದೆಯವರು ಯಾರು ನೀವು, ನಮ್ಗೆ ಗೊತ್ತಾಯ್ತಲ್ಲ ವಯಸ್ಸು, ಯಾರು ನೀವು ಅಂತ ಅಂದರು. ನಾನು ಮಂಜ ಅಂತ ಅಂದರು. ಆಮೇಲೆ ನನಗೆ ನಿಮ್ಮ ಮಂಜ ಅಂದರೆ ಯಾರು ಗೊತ್ತಾಯ್ತಲ್ವಲ್ಲ ಅಂತ. ನಾನು ಕಣಪ್ಪ ಅಂದರು. ಆಮೇಲೆ ಮಗ ನನಗೆ ವಯಸ್ಸು ಗೊತ್ತಾಯ್ತಲ್ಲ ಮಗ, ತಗೋ ನೀನೇ ಮಾತಾಡು ಅಂತ ನಮ್ಮ ತಂದೆಯವ್ರಿಗೆ ಫೋನ್ ಕೊಟ್ಟರು. ನಾನು ಯಾರು ನೀವು ಅಂದೆ. ಅಕ್ಕ ನಾನು ಮಂಜ ನಾನು ಕೂತ್ಬಿಟ್ಟವ್ರೆ, 3 ಜನ ಸಾಯಿಸ್ಬಿಟ್ಟವ್ರೆ, ಜೀವ ಇದಾಗೋಯ್ತದೆ, ಉಸಿರು ಕಟ್ಟಂಗೆ ಆಯ್ತದೆ ಅಂದ್ಬಿಟ್ಟು ಉಸಿರು ಬಸ್ಸನ್ನ ಎಳಿತಾಯಿದ್ದೆ ಸರ್. ಆಮೇಲೆ ಬನ್ನಿ ಅಲ್ಲಿಗೆ ಗೊಲ್ಲರಳ್ಳಿ ಗೇಟ್ಗೆ, ಇದು ಯಾವುದು ಗೇಟದು, ಬೈಪಾಸ್ ರೋಡ್ಗೆ ಬನ್ನಿ. ಅಲ್ಲಿಗೆ ಮದೇವಣ್ಣನ ತಮ್ಮನ ತಂಗಿ ಮಗನವೇ ಕೊಲೆ ಮಾಡಿಬಿಟ್ಟವ್ರೆ, ಕುತ್ತಿಗೆ ಸೂಸ್ಬಿಟ್ಟು ಇದು ಮಾಡಿಬಿಟ್ಟವ್ರೆ, ಮಾತಾಡೋಕ್ಕಾಯ್ತಲ್ಲ, ಬೇಗ ಬಂದು ನಾನು ಉಳಿಸ್ಕೊಳ್ರಿ ಆಸ್ಪತ್ರೆ ಕರ್ಕೋಗ್ರಿ ಅಂದರು. ಮಂಜ ನಿಮ್ಮ ಭಾಷೆ ನಂಗೆ ಅರ್ಥ ಆಯ್ತಲ್ಲ ಕಣೋ, ಸರಿ ಮಾತಾಡೋ, ಏನು ಆಗಿದ್ದು ನಿನಗೆ, ಬಾಯಿಗೇನು ಎಕಡೆ ಮಡಿಕೊಬಿಡಿ ಅಂತ ಬೋದ್ಬಿಟ್ಟೆ ಸರ್. ನಾನು ಕೊಪ್ಪತ್ಬಿಟ್ಟು ಇಲ್ಲ ಸುಮ್ಮನೆ ಇದು ಮಾಡ್ತಾನೆ ಅಂದ್ಬಿಟ್ಟು, ಇಲ್ಲ ಅಕ್ಕ ಮಾತಾಡೋಕ್ಕಾಯ್ತಲ್ಲ, ಬೇಗ ಬನ್ನಿರಿ, ಅಪ್ಪನ ಕರ್ಕೊಬ, ಅಪ್ಪ ನಾನು ಉಳಿಸ್ಕೊತದೆ, ಕರ್ಕೊಬ ಅಂತ ಭಾರಿ ಸುಮಾರು 3/4 ಗಂಟೆ ಮಾತಾಡ್ದೆ ಸರ್. 3/4 ಗಂಟೆ ಮೇಲೆ ಊರಿಂದ ಜನ ಕರ್ಕೊಂಡು 4 ಜನ ಹಿಂಗೆ ಆಗ್ಬಿಟ್ಟದೆ, ಬಂಡಿ ಕರ್ಕೊಂಡು ಅಲ್ಗೂರು ಗಂಟೆ ಹೋದ್ವಿ. ಅಲ್ಗೂರು ಗಂಟನೂ ಮಾತಾಡ್ದೆ. ಆಮೇಲೆ ಸ್ಥಳಕ್ಕೆ ಹೋದ್ಮೇಲೆ ಫೋನ್ ಮಾಡಿದ್ಮೇಲೆ ಸರ್ ಫೋನೇ ತೆಗ್ದಿಲ್ಲ. ಜೀವ ಹೊಂಟಾಗಿತ್ತು ಸರ್. ನಾವೊಂದು ರೋಡಲ್ಲಿ ಹುಡುಕ್ತಾಯಿದ್ವಿ, ಅಷ್ಟರಲ್ಲಿ ಪೊಲೀಸ್ನವ್ರು ಬಂದರು. ಸ್ಥಳದಲ್ಲಿ ಹಿಂಗೆ ತಮ್ಮರ ಕೊಲೆ ಆಗಿತ್ತು ಅಂತ ಯಾರೋ ಹೇಳಿದ್ರು. ಅಲ್ಲಿ ಹುಡುಕೊಂಡು ಬಂದು ಎಷ್ಟು ಪೊಲೀಸ್ನವ್ರು ಬಂದು ಕಂಪ್ಲೇಂಟ್ ಕೊಟ್ಟು ಕೊಲೆ ಮಾಡಿದ್ರು ಸರ್. ಯಾವ ರೀತಿ ಕೊಲೆ ಮಾಡಿದ್ರು? ಕತ್ತು ಕೂದ್ಬಿಟ್ಟವ್ರು ಸರ್. ಆಮೇಲೆ ಇದು ಬಾಟ್ಲಲ್ಲಿ ಸರ್ ಚುಚ್ಬಿಟ್ಟವ್ರಲ್ಲ, ಕೂದ್ಬಿಟ್ಟು ಮೂಳೆನೇ ಕಾಣಿಸುತ್ತೆ ಸರ್ ಇಲ್ಲಿ ಸಖತ್ತು. ಅದು ಎಲ್ಗೂರಲ್ಲಿ ಸರ್ 3 ಜನ ಮಾಡಿರೋದು ಸ್ನೇಹಿತರು ಸರ್. ಅವ್ರ ಹೆಸರು ಸರಿಯಾಗಿ ಗೊತ್ತಿಲ್ಲ ಸರ್ ನನಗೆ. ಸಿದ್ದರಾಜ್ ಅಂತ ಸರ್. ವಿನ್ನರಪ್ಪ ಜೊತೆ ಫ್ರೆಂಡ್ಸು ಸರ್. 3 ಜನ ಮಾಡಿರೋದು. ಒಬ್ಬನೇ ಸಿದ್ದರಾಜು ಅಂತ, ಇನ್ನೊಬ್ಬರು ಇಬ್ಬರೇ ಸರ್. ಅಣ್ಣ ಸುಮ್ಮನೆ ಚೆನ್ನಾಗಿ ಕುಡಿಸ್ಬಿಟ್ಟವ್ರು ಸರ್. ಅವ್ನು ಕರ್ಕೋಗಿ ಚೆನ್ನಾಗಿ ಕುಡಿಸ್ಬಿಟ್ಟು ಅದೆಲ್ಲ ಸೇಟು ಓಟ್ ಬಾರ್ ಅಂತ ಐತೆ, ಅಲ್ಲಿ ಕರ್ಕೊಂಡು ಚೆನ್ನಾಗಿ ಕುಡಿಸ್ಬಿಟ್ಟು ಇವನ್ನ ಅಲ್ಲಿ ಉಪೆ ಮಾಡಿ ಕರ್ಕೊಂಡು ಹೋಗೋರೆ. ಇವ್ರೇನು ಕೆಟ್ಟಾಗೇನೋ ಬೋದ್ಬಿಟ್ಟವ್ರು ನಮ್ಮ ಬಗ್ಗೆ, ನಮ್ಮ ತಾಯಿ ಬಗ್ಗೆ ಏನಾರು. ಆಗ ನನ್ನ ತಮ್ಮನ ಸ್ವಲ್ಪ ಕಾಪ್ಕಿಪ್ಪತ್ತಿರಬೇಕು, ಅವ್ರೇನೋ ಬೋದಿದ್ದಾರೇನೋ ಗೊತ್ತಿಲ್ಲ ಸರ್. ಆಮೇಲೆ ಕುತ್ಕೆನೆ ಜೊತೆಲಿದ್ದಾರೆ ಸರ್. ಕೊಲೆ ಮಾಡಿಬಿಟ್ಟು ಇದಾಗೋ ಗಂಟ ತಣ್ಣಗಾಗೋ ಗಂಟ ಅಲ್ಲೇ ಬಿಡಲಿಲ್ಲ ಸರ್ ಫೋನ್ ಗಿನ್ ಮಾಡೋಕ್ಕೆ. ಆಮೇಲೆ ಥಂಡಿ ಆದಮೇಲೆ ಅಷ್ಟೂರ ಕೊಲೆ ಮಾಡಿರೋ ನೋಡಿದ್ರೆ ಇಷ್ಟೂರಿಗೆ ಬಂದು ಅವನು ಒದ್ದಾಡ್ಕೊ ಬಂದು ಫೋನ್ ಮಾಡಿ ಮಾತಾಡಿರೋದು. ಫೋನು ಅಲ್ಲೇ ಬಿದ್ದಿತ್ತು. ಅವ್ರನ್ನ ಗಲ್ಗೇರಿಸ್ಬೇಕು ಸರ್, ಬಿಡಬೇಡಿ ಸರ್, ಅವ್ರನ್ನ ಗಲ್ಗೇರಿಸ್ಬೇಕು. ನಮ್ಗೆ ನ್ಯಾಯ ತೋರಿಸ್ರಿ. ನಮ್ಮ ತಂದೆಗೂ ಯಾರೆಲ್ಲ ಇದ್ದದ್ದು ಒಬ್ಬನೇ ಮಗ, ನಮಗೂ ಮಕ್ಕಳಿಲ್ಲ, ಮದುವೆಯಾಗಿ 15 ವರ್ಷ ಆಯಿತು. ನಮ್ಗೆ ಮಕ್ಕಳಿಲ್ಲ. ನಮ್ಮ ತಂದೆ ಅವ್ರಿಗೆ ವಯಸ್ಸಾಗೈತೆ, ಅವ್ರು ನೋಡ್ಕೊಳ್ಳೋರು ಯಾರೂ ಇಲ್ಲ. ಅನಾಥರ ಆಗ್ಬಿಟ್ವಿ. ಈಗ ನೀವೇ ನಮಗೆ ನ್ಯಾಯ ತೋರಿಸ್ಕೊಡ್ಬೇಕು. ಏನು ಕೆಲಸ ಮಾಡ್ಕೊಂಡಿದ್ರು? ಕೂಲಿ ಮಾಡ್ತಿದ್ರು ಸರ್, ಕೂಲಿ ಮಾಡೋದು. ಕುಡಿತಾಯಿದ್ರು. ಏನು ದುಡ್ಡು ಸಿಗ್ತಾ ಕುಡಿತಾಯಿದ್ರು. ಇಲ್ಲ ಮನೇಲಿ ಸೈಲೆಂಟಾಗಿ ಇರ್ತಿದ್ರು, ಎಲ್ಲೂ ಹೋಯ್ತಾ ಇರಲಿಲ್ಲ. ಮದುವೆ ಆಗೈತೆ ಸರ್. 1 ಗಂಡು 1 ಹೆಣ್ಣು ಐತೆ. ಹೆಂಡ್ತಿ ಹೊಂಟೋಗ್ಬಿಟ್ಟವಳು ಸರ್, ಬಿಟ್ಬಿಟ್ಟು 10 ವರ್ಷ ಆಯ್ತು ಹೋಗಿ. ಇವ್ರಿಗೂ ಕಲೆಕ್ಷನ್ ಇರಲಿಲ್ಲ, ಹಂಗಾಗಿ ಮನೇಲೇ ಇದ್ದ. ಚೆನ್ನಾಗೇ ಇದ್ರು ಸರ್, ಚೆನ್ನಾಗಿದ್ದು. ಅದೇನಾಯಿತು ಅಂತಲೇ ಗೊತ್ತಿಲ್ಲ. ಇನ್ನೇ ಸಂಜೆ ಕರ್ಕೊಂಡೋಗಿ ಆ ಥರ ಮಾಡಿಬಿಟ್ಟಿದ್ದಾರೆ. ಜಗಳ ಏನಿಲ್ಲ ಸರ್, ಜಗಳೇನಿಲ್ಲ. ಚೆನ್ನಾಗಿದ್ರು. ಫೋನ್ ಮಾಡಿ ಕರ್ಸ್ಕೊಳ್ಳೋರು ಡೈಲಿ. ನೆನ್ನೆ ಅದೇನಾಯ್ತು ಅವ್ರಿಗೆ ಗೊತ್ತಿಲ್ಲ, ಕರ್ಸ್ಕೊಂಡು ಆ ಥರ ಮಾಡಿಬಿಡ್ತಾರೆ ಅನ್ನೋಂಡಿರೋದ್ರಲ್ಲಿ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.